ಇವತ್ತ ಸುದ್ದಿಗೋಷ್ಠಿ 2018ನಲ್ಲಿ KPSC ಒಂದು ದೊಡ್ಡ ಸ್ಕ್ಯಾಮ್ ಆಗಿತ್ತು ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ. ಆ ಸ್ಕ್ಯಾಮ್ ನಲ್ಲಿ ಮೇನ್ ಆರೋಪಿ ಹಜರತ್ ಅಲಿ ನದಾಬ್ ಅಂತ. ಈತ ಆಲ್ರೆಡಿ ವಕ್ಫ್ ಬೋರ್ಡ್ ನಲ್ಲಿನೂ ಕೆಲಸ ಮಾಡಿದ್ದಾನೆ. ಈಗ ತಾನೇ KMDC ಮ್ಯಾನೇಜರ್ ಅಂತ ಇವತ್ತ ಗುಲ್ಬರ್ಗ ಡಿಸ್ಟ್ರಿಕ್ಟ್ದು ಅವ್ರಿಗೆ KMDC ಮ್ಯಾನೇಜರ್ ಅಂತ ಇಲ್ಲಿ ತಗೊಂಡು ಬಂದಿದ್ದಾರೆ. ಈ ಮೇನ್ ಆರೋಪಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಮತ್ತೆ ಬ್ಲೂಟೂತ್ ಮುಖಾಂತರ KPSC ಎಕ್ಸಾಮ್ ಕ್ವಶನ್ ಪೇಪರ್ ಲಿಕ್ಔಟ್ ಮಾಡಂತ ಈ ವ್ಯಕ್ತಿ. ಇವನ್ ಮೇಲೆ ಆಲ್ರೆಡಿ 3-4 ಕೇಸಸ್ ಇದೆ. ಆಲ್ರೆಡಿ ಈ ಕೇಸ್ ಇನ್ನವರೆಗೂ ನಡೀತಾ ಇದೆ. ಕೇಸ್ ಕ್ಲೋಸ್ ಆಗಿಲ್ಲ. ಈ ಕೇಸ್ ಕ್ಲೋಸ್ ಆಗ್ಲಾರ್ದೇನೆ ಇಲ್ಲಿ KMDC ನಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. 2016ನಲ್ಲಿ ಕಮರ್ ಇಸ್ಲಾಂ ಅವರು ಮಿನಿಸ್ಟರ್ ಇದ್ದಾಗ ಇವ್ ಹಜರತ್ ಅಲಿ ನದಾಬ್ KPSC ಎಕ್ಸಾಮ್ ಪಾಸ್ ಆಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾನೆ. 10 ವರ್ಷ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. 16ನಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾನೆ. 18ನಲ್ಲಿ ಒಂದ್ ಸ್ಕ್ಯಾಮ್ ನಲ್ಲಿ ಇವನ್ ಸಿಗ್ಬೀಳ್ತಾನೆ. KPSC ಎಕ್ಸಾಮ್ದು ಸ್ಕ್ಯಾಮ್ ಮಾಡ್ತಾನೆ. 10 ವರ್ಷಲಿಂತ ಕಲಬುರ್ಗಿನಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ಅವರಿಗೆ ಇಟ್ಟಿದಾರ. KMDC ಇದು ಈಗ ಮ್ಯಾನೇಜರ್ ಮಾಡಿ ತಗೊಂಡ್ ಬಂದಿದ್ದಾರೆ ಮೇಡಮ್ ಅವರು. ಮತ್ತೆ ಹೈಕೋರ್ಟ್ ಜಿಲ್ಲಾಧಿಕಾರಿ ಅವ್ರ ವಿರುದ್ಧ ಏನೋ ಚಾರ್ಜಸ್ ಪೆನಲ್ಟಿ ಹಾಕಿದಾಗ ಈ ಹಜರತ್ ಅಲಿ ನದಾಬ್ ಮೇಡಮ್ ಅವ್ರ ವಿರುದ್ಧ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡಿದ್ದಾನೆ. ಆ ಕೇಸ್ ನಲ್ಲಿ ಯಾರು ಕಂಪ್ಲೇಂಟ್ ಹಾಕಿದ್ರು ಅವ್ರ ವಿರುದ್ಧ ವಾಟ್ಸಪ್ ನಲ್ಲಿ ಮಾತಾಡ್ತಾನೆ ಅವನು. ಅದೊಂದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಮತ್ ಇವ್ರ ಮೇಲೆ 2018ನಲ್ಲಿ FIR ಆಗ್ತದ. FIR ನಂಬರ್ 19/2018 ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್. ಸ್ಕ್ಯಾಮ್ ನಲ್ಲಿ ಅಕ್ಯೂಸ್ ಇರ್ತಾರೆ ಇವರು. KPSC ನಲ್ಲಿ KPSC ಸ್ಕ್ಯಾಮ್ ಆಗ್ತಾರೆ, ಅಕ್ಯೂಸ್ ಇರ್ತಾರೆ. 3 ಸಲ ಇವ್ರದ್ದು ಬೇಲ್ ರಿಜೆಕ್ಟ್ ಆಗ್ತದೆ, ಜೈಲಿಗೆ ಹೋಗ್ತಾರ. ಮತ್ತೆ ಬೀದರ್ ಇನ್ಚಾರ್ಜ್ ಇದ್ದಾನೆ ಈತ. ಇವತ್ತು ಗುಲ್ಬರ್ಗ KMDC ಮ್ಯಾನೇಜರ್ ಅಂತ ತಂದಿಲ್ಲಿ ಕೂಡಿಸಿದ್ದಾರೆ. ಇವತ್ತ ಈ ಕಾಂಗ್ರೆಸ್ ಸರ್ಕಾರನಲ್ಲಿ ಇಂಥ ಕಳ್ಳರ್ ಆಫೀಸರ್ಸ್ ಸ್ಕ್ಯಾಮ್ ನಲ್ಲಿ ಇನ್ನ ಆರೋಪಿ ಇದ್ದಾನೆ ಅವನು ನದಾಫ್ ಅನ್ನೋನು. ಕೇಸ್ ಕ್ಲೋಸ್ ಆಗಿಲ್ಲ ಅವ್ರದ್ದು. ಮತ್ತೆ ಇವರು ಸರ್ವೆ ನಂಬರ್ 13 ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇದು ಉತ್ತರ MLA ಅವ್ರದ್ದು. ಆ ಪ್ರಾಪರ್ಟಿನಲ್ಲಿ ಬಹಳಷ್ಟು ಎಂಕ್ರೋಚ್ಮೆಂಟ್ ಆಗಿದೆ, ಲೇಔಟ್ಗಳು ಮಾಡಿದ್ದಾರೆ. ಉತ್ತರ MLA ಅವ್ರದ್ದು ಆ ಪ್ರಾಪರ್ಟಿ ಕಾಪಾಡಕ ಇವ್ ನದಾಫಿಗೆ ಇಟ್ಟಿದ್ದಾರೆ, ಹಜರತ್ ಅಲಿ ನದಾಫಿ. 10 ವರ್ಷನಲ್ಲಿ ಇವ್ರು ಒಂದ್ಸಲ ಸಸ್ಪೆಂಡ್ ಆಗ್ತಾರೆ, 1.5 ವರ್ಷದಿಂದ. ಚಿಕ್ಕಮಂಗ್ಳೂರ್ ಕಳಿಸ್ತಾರೆ ಇವ್ರಿಗೆ ಸಸ್ಪೆಂಡ್ ಮಾಡಿ. ಚಿಕ್ಕಮಂಗ್ಳೂರ್ಲಿಂತ ಮತ್ತೆ ಗುಲ್ಬರ್ಗ ತಗೊಂಡ್ ಬರ್ತಾರೆ ಮೇಡಮ್ ಅವರು. ವಕ್ಫ್ ಬೋರ್ಡ್ ಸ್ಟೇಟ್ ಮೆಂಬರ್ ಇದ್ದಾರೆ ಮೇಡಮ್ ಕನೀಸ್ ಫಾತಿಮಾ ಮೇಡಮ್ ಅವರು. ಅವ್ರದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರನಲ್ಲಿ ಇಂಥ ಸ್ಕ್ಯಾಮರ್ KPSC ಅಂದ್ರೆ ಇವತ್ತು ಬಹಳ ದೊಡ್ಡ ಉದ್ಯಮ ಅದು. ಇವತ್ತಿಂದು ಜನರೇಷನ್ ಆ ಉದ್ಯಮ ಓದಿ ಎಕ್ಸಾಮ್ ಬರಿಬೇಕಂದ್ರೆ ಬಹಳ ಕಷ್ಟ ಆಗ್ತದ್ರಿ, ಗೊತ್ತದ. ಎಷ್ಟೋ ಲಕ್ಷಗಟ್ಲೆ ದುಡ್ಡು ಹಾಕಿರ್ತಾರೆ, ಓದ್ಲಕ್ಕ ಕೋಚಿಂಗ್ ತಗೊಂಡಿರ್ತಾರೆ. ಅದು 18ನಲ್ಲಿ ಸ್ಕ್ಯಾಮ್ ಮಾಡಿ ಹುಡುಗರ್ದು ಭವಿಷ್ಯ ಎಲ್ಲ ಹಾಳು ಮಾಡೋಂತ ವ್ಯಕ್ತಿ ಅವನು ಹಜರತ್ ಅಲಿ ನದಾಫ್. ಇದರಿಂದ ಕೈವಾಡ ಯಾರ್ದಿದೆ? ಕನೀಸ್ ಫಾತಿಮಾ ಮೇಡಮ್ ಅವ್ರದ್ದು ಕೈವಾಡಿದೆ. ಇವನಿಗೆ ಬ್ಯಾಕ್ ಬೋನ್. ಇವತ್ತು ಮೇಡಮ್ ಅವರೇ ಜನ ನಿಮ್ಗೆ ಆಯ್ಕೆ ಮಾಡಿದ್ದಾರೆ, ಈ ಕೆಲಸ ಮಾಡಕ್ ಆಯ್ಕೆ ಮಾಡಿಲ್ಲ. ಇಂಥ ಕಳ್ಳರ್ ಆಫೀಸರ್ಸ್ ಸಪೋರ್ಟ್ ಮಾಡೋನ್ ಜನ ಆಯ್ಕೆ ಮಾಡಿಲ್ಲ. ಇವತ್ತು ಜನರ ಜೊತೆ ಅವ್ರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಇವರು. ಇಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಹಜರತ್ ಅಲಿ ನದಾಫ್ ಏನಿದ್ದಾನೆ ಅವ್ನು ಕಳ್ಳ, ಇವನಿಗೆ ಇಮಿಡಿಯೇಟ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ರಿ. ತಾವು ಇಂದ ಯಾವ್ಯಾವ PSI ಸ್ಕ್ಯಾಮ್ ಆಗ್ಲಿ KPSC ಸ್ಕ್ಯಾಮ್ ಆಗ್ಲಿ ಯಾವ್ಯಾವ ಸ್ಕ್ಯಾಮ್ಗಳ ಬಗ್ಗೆ ತಾವು ಬಹಳ ಗಟ್ಟಿಯಾಗಿ ಹೋರಾಟ ಮಾಡಿರಿ. ನಿಮ್ ಸರ್ಕಾರದಾಗ KPSC ಸ್ಕ್ಯಾಮ್ ಮಾಡಿದವನಿಗೆ
ಇವತ್ತ KMDC ನಲ್ಲಿ ಮ್ಯಾನೇಜರ್ ಮಾಡಿ ತಂದು ಕೂಡಿಸ್ತೀರಂದ್ರೆ ಇದು ಯಾವ ನ್ಯಾಯ ಇದೆ ಸರ್? ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ.